Question number 15. The equation of tangent to the curve y square is equal to 4x at 1, 2 is. This question DCT 2017 ಕೇಳಿರೋ questions. 4 options ಇದೆ. So right answer na check ಮಾಡಿ. So first ಏನು ಮಾಡೋಣ, first ಅವ್ರು ಕೇಳಿರೋದೇನು equation of tangent. Okay, so ಅದಕ್ಕೆ ಫಾರ್ಮುಲಾ ಏನು, y minus y1 is equal to m into x minus x dash. Okay, ಇಲ್ಲಿ ಈ ಫಾರ್ಮುಲಾನ ಅಪ್ಲೈ ಮಾಡಿ ಈಕ್ವೇಷನ್ ಕಂಡುಹಿಡಿಯಬೇಕು. ಸೊ ಇಲ್ಲಿ ನಮ್ಗೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ 1, 2. ಸೊ ಅದನ್ನು ನಾವೇನು ತಗೋಬೇಕು ನೋಡ್ಕೊಳ್ಳಿ. ಇಲ್ಲಿ 1, 2ನ ನಾವು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳಿ. 1, 2 ಇದನ್ನು x1 ಮತ್ತು ಇದು y1 ಅಂತ ತಗೊಳ್ಳಿ. ಸೊ ಈ ಈಕ್ವೇಷನ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ನೋಡಿ ಇಲ್ಲಿ y ಮೈನಸ್ y1 ಅಂದರೆ ಏನು 2 ಇಸ್ ಈಕ್ವಲ್ ಟು m x ಮೈನಸ್ x1 ಅಂದ್ರೆ ಏನು 1. ಇಷ್ಟೇ ಕ್ಲಿಯರ್? ಈಗ ಎಮ್ನ ಫೈಂಡ್ ಔಟ್ ಮಾಡಬೇಕು. ಎಮ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದಂದ್ರೆ ಫಾರ್ಮುಲಾ ಇದೆ. ನೋಡಿ ಎಮ್ ಯಾವ ರೀತಿ ಡಿಫ್ರೆನ್ಷಿಯೇಷನ್ಲಿ ಎಮ್ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಇಂಟು ಎಕ್ಸ್ ವೈ, ಇದು ಕೋಆರ್ಡಿನೇಟ್ಸ್. ಸೊ ಫಸ್ಟ್ ನಾವು ಈ ರೀತಿ ಕಂಡುಹಿಡಬೇಕಾದ್ರೆ ಅಂದರೆ ನಾವೇನು ಮಾಡಬೇಕು, ಕೊಟ್ಟಿರೋಂಥ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಆಮೇಲೆ ಈ ಪಾಯಿಂಟ್ಸ್ನ ಇಲ್ಲಿ ಹಾಕಬೇಕು. ಆವಾಗ ನಮಗೆ ಎಮ್ ಸಿಗುತ್ತೆ. ಯಾವ ರೀತಿ ಅಂದರೆ ನೋಡ್ಕೊಳ್ಳಿ. ಫಸ್ಟ್ ಕೊಟ್ಟಿರೋ ಫಂಕ್ಷನ್ ಇಲ್ಲಿ ಬರ್ಕೊಂಡ್ವಿ, ಇಷ್ಟ ಆಯ್ತಲ್ಲ. ಇದನ್ನ ಸಿಂಪಲ್ ಫಾರ್ಮಿಗೆ ತೊಗೊಬೇಕು, ಅಂದರೆ ವೈ ಈ ರೀತಿ ಟೈಪಿಂಗ್. ಸೊ ಅದಕ್ಕೆ ಏನು ಮಾಡ್ತೀವಿ, ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಎರಡಕ್ಕೂ ಸ್ಕ್ವೇರ್ ರೂಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ವೈ ಸ್ಕ್ವೇರ್ ರೂಟ್ ಮಾಡ್ಕೊಂಡು ಏನಾಗುತ್ತೆ, ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ನೆಕ್ಸ್ಟ್ 4x ಸ್ಕ್ವೇರ್ ರೂಟ್ ಮಾಡಿ, ಆವಾಗ ಏನಾಗುತ್ತೆ 4x ಆಯ್ತು. ಇಷ್ಟಕ್ಕೆ ಕಾನ್ಸೆಪ್ಟ್ ಕ್ಲಿಯರ್? ಈಗ ನೆಕ್ಸ್ಟ್ ಸಿಂಪ್ಲಿ ಎರಡಕ್ಕೂ ಸ್ಕ್ವೇರ್ ಮಾಡಿ, ಇಲ್ಲಿ 4 ಮತ್ತು ಇಲ್ಲಿ ಸ್ಕ್ವೇರ್ ರೂಟ್ ಮತ್ತು ಇದಕ್ಕೂ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿ. ನೆಕ್ಸ್ಟ್ ಸ್ಟೆಪ್ ನೋಡಿ, ಸ್ಕ್ವೇರ್ ರೂಟ್ ಆಫ್ 4 ಏನಾಗುತ್ತೆ 2 ಆಯಿತು. ನೆಕ್ಸ್ಟು ರೂಟ್ ಎಕ್ಸ್ ಆಯಿತು. ಈಗ ನಮಗೆ ವೈ ಎಷ್ಟು ಸಿಕ್ತು, 2 ರೂಟ್ ಎಕ್ಸ್ ಸಿಕ್ತು. ಇಷ್ಟು ಅರ್ಥ ಆಯ್ತಲ್ಲ ನೀಟಾಗಿ? ಸೊ ಇಷ್ಟು ಆದಮೇಲೆ ನಮಗೆ ಈ ವೈ ಫಂಕ್ಷನ್ ಗೊತ್ತಿದೆ, ಬಟ್ ನಮಗೆ ಇಲ್ಲಿ ಮತ್ತೆ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ವೈನ ಡಿಫ್ರೆನ್ಷಿಯೇಟ್ ಮಾಡಿದರೆ ಓಕೆ, ಸೊ ಇಲ್ಲೇನು ಬಂದಿದೆ 2 ರೂಟ್ ಎಕ್ಸ್ ಬಂದಿದೆ. ಈಗ ವೈನ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಕಾನ್ಸ್ಟೆಂಟು, ಸೊ ಅದನ್ನು ಹಾಗೆ ಇಟ್ಕೊಳ್ತಾ ಇದ್ದೀವಿ. ರೂಟ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿ. ರೂಟ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಸೊ ಇಲ್ಲೂ 2 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇನ್ನೇನು ಉಳಿಯುತ್ತೆ, 1 ಡಿವೈಡೆಡ್ ಬೈ ರೂಟ್ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಸೊ ಅವರು ಪಾಯಿಂಟ್ಸ್ ಕೊಟ್ಟಿದ್ದಾರೆ 1, 2 ಅಂದರೆ ಎಕ್ಸ್. ಇಲ್ಲ ಎಕ್ಸ್ ಜಾಗದಲ್ಲಿ ಏನಿದೆ 1 ಇದೆ. ಸೊ ಹಂಗಾರೆ ಎಕ್ಸ್ ಜಾಗದಲ್ಲಿ ನಾವೇನು ಮಾಡಬೇಕು, 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಇಷ್ಟು ಅರ್ಥ ಆಯ್ತಲ್ಲ? 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 1, 1 ಬೈ 1 ಅಂದರೆ 1. ಸೊ ಹಂಗಾರೆ ನಮಗೆ ಎಮ್ ವ್ಯಾಲ್ಯೂ ಸಿಕ್ತು, ಸೊ ದಟ್ ಈಸ್ 1. ಈಗ ನಮಗೆ ಎಮ್ ವ್ಯಾಲ್ಯೂ ಸಿಕ್ಕಿದೆ. ಸೊ ಈ ವ್ಯಾಲ್ಯೂನ ನಾವು ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ವೈ ಮೈನಸ್ 2, 1 ಇಂಟು ಎಕ್ಸ್ ಎಕ್ಸ್ ಮೈನಸ್ 1. ಇಷ್ಟು ಕ್ಲಿಯರ್? ಸೊ ಈ ವೈ ಮೈನಸ್ 2 ನಾನು ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ, ಆಗ ಇಲ್ಲಿ 0 ಆಗುತ್ತೆ. ಎಕ್ಸ್ ಮೈನಸ್ 1 ಇದು ಈ ಕಡೆ ಬಂದರೆ ಮೈನಸ್ ವೈ, ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 2. ಈಗ ಇದನ್ನು ರೀಅರೇಂಜ್ ಮಾಡ್ಕೊಳ್ಳಿ. ಎಕ್ಸ್ ಮೈನಸ್ ವೈ ಪ್ಲಸ್ 2 ಮೈನಸ್ 1, ದಟ್ ಈಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಇದು ನಮಗೆ ಬಂದಂಥ ಈಕ್ವೇಷನ್ ಆಫ್ ಟ್ಯಾಂಜೆಂಟ್. ಸೊ ಇದು ಯಾವ ಕರೆಕ್ಟ್ ಆನ್ಸರ್ ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಬಿ, ಇದು DCT 2017 ಕೇಳಿರೋ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 16 ನೋಡ್ಕೊಳ್ಳಿ. ಇಫ್ y is equal to e to the power x log x, then find dy by dx is. ಈ ಕ್ವಶನ್ DCT 2018 ಕೇಳೋ ಕ್ವಶನ್. ಸೊ ಇಲ್ಲಿ e to the power x ನಾವು u ಅಂತ ತಗೊಳ್ಳಿ, ಲಾಗ್ ಎಕ್ಸ್ನ ವಿ ಅಂತ ತಗೊಳ್ಳಿ. ಸೊ ಯು ವಿ ಅಂದರೆ ಪ್ರಾಡಕ್ಟ್ ರೂಲ್. ಸೊ ಅದರಿಂದ ಫಸ್ಟ್ ಕೊಟ್ಟಿರೋಂಥ ಫಂಕ್ಷನ್ ಫಸ್ಟ್ ಬರ್ಕೊಳ್ಳಿ. ಸೊ ಇದು ಯು ವಿ, ಓಕೆ, ಯು ವಿ ಪ್ರಾಡಕ್ಟ್ ರೂಲ್. ಸೊ ಪ್ರಾಡಕ್ಟ್ ರೂಲ್ ಫಾರ್ಮುಲಾ ಏನು ಈ ರೀತಿ ಇರುತ್ತೆ. ಸೊ ಈಗ ನಾವೇನು ಮಾಡಬೇಕು, ಇದಕ್ಕೆ ನಾವು ಅಪ್ಲೈ ಮಾಡೋಣ. ಸೊ ವೈನ ಡಿಫ್ರೆನ್ಷಿಯೇಟ್ ಮಾಡಿ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಓಕೆ, ಅದನ್ನ ಇಲ್ಲಿ ಬರೀರಿ. ನೆಕ್ಸ್ಟು ಏನು ಮಾಡೋಣ, ಫಸ್ಟ್ನೇ ಫಂಕ್ಷನ್ ಬರ್ಕೊಳ್ಳಿ. ಯು ಅಂದರೆ ಏನು, ಇ ಟು ಪವರ್ ಎಕ್ಸ್ನ ಯು ಅಂತ ತೊಗೊಂಡಿದ್ದೀವಿ, ಅದನ್ನ ಇಲ್ಲಿ ಬರೀತಾ ಇದ್ದೀವಿ. ಇಂಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಯಾವುದು, ಎರಡನೇ ಫಂಕ್ಷನ್ ಅಂದರೆ ವಿ ಲಾಗ್ ಎಕ್ಸ್ ಪ್ಲಸ್ ವಿ ಅಂತಂದ್ರೇನು ಲಾಗ್ ಎಕ್ಸ್.
ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಯು ಅಂದ್ರೇನು ಇ ಟು ದ ಪವರ್ ಆಫ್ ಎಕ್ಸ್. ನೆಕ್ಸ್ಟ್ ನೋಡ್ಕೊಳ್ಳಿ ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದ್ರೇನು 1/x. ನೆಕ್ಸ್ಟ್ ಲಾಗ್ ಎಕ್ಸ್ ಡಿಫ್ರೆನ್ಶಿಯೇಟ್ ಇ ಟು ಪವರ್ ಎಕ್ಸ್ ಅಂದ್ರೇನು ಇ ಟು ಪವರ್ ಎಕ್ಸ್, ಅದನ್ನು ಹಾಗೆ ಬರ್ಕೊಳ್ಳಿ. ಇಷ್ಟು ಕ್ಲಿಯರ್. ಇಲ್ಲೂ ಇ ಟು ದ ಪವರ್ ಎಕ್ಸ್ ಇ ಟು ದ ಪವರ್ ಎಕ್ಸ್ ಎರಡು ಕಡೆ ಏನಿದೆ ಕಾಮನ್ ತೆಗಿರಿ. ಸೊ ಇಲ್ಲೇನು ಬಂತು 1/x ಪ್ಲಸ್ ಇಲ್ಲೇನು ಉಳಿತು ಲಾಗ್ ಎಕ್ಸ್. ಸೊ ಇದು ನಮಗೆ ಬಂದಂಥ ಆನ್ಸರ್. ಓಕೆ, ಇದು ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಸೇಮ್ ಇದೆಯಲ್ಲ. ಸೊ ಇದು ಆಪ್ಷನ್ ಎ ಇಸ್ ದ ರೈಟ್. ಫಸ್ಟ್ನೇ ಆಪ್ಷನ್ ಕರೆಕ್ಟ್ ಆನ್ಸರ್. ಇದು DCT 2018 ಕೇಳಿರೋ ಕ್ವಶನ್. Question number 17. If phi is equal to log tan x plus secant x, then find dy by dx. ಈ ಕ್ವಶನ್ DCT 2018 ಅಲ್ಲಿ ಕೇಳಿರೋ ಕ್ವಶನ್ಸ್. ಓಕೆ, ಸೊ ಫಸ್ಟ್ ನೋಡ್ಕೊಳ್ಳಿ, ಇದನ್ನ ಫಸ್ಟ್ ಕೊಟ್ಟಿರೋಂಥ ಫಂಕ್ಷನ್ಸ್ನ ಫಸ್ಟ್ ಬರ್ಕೊಳ್ಳಿ. ಸೊ ಓಕೆ, ಸೊ ಇಲ್ಲಿ ನಾವೇನು ಮಾಡೋಣ, ಇಲ್ಲಿ ಚೈನ್ ರೂಲ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಈ ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ನ ಕಂಪ್ಲೀಟ್ ಎಕ್ಸ್ ಅಂತ ತಗೊಳ್ಳಿ, ಆಗ ಲಾಗ್ ಎಕ್ಸ್ ಆಗುತ್ತೆ. ಲಾಗ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ 1/x. ಅದೇ ರೀತಿ ವೈನ ಡಿಫ್ರೆಂಟ್ dy/dx. ಸೊ ಈಗ ಲಾಗ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡೋದ್ರಿಂದ ನಾವೇನು ಮಾಡ್ತೀವಿ, ಫಸ್ಟ್ 1/x ಅಂದರೆ ಎಕ್ಸ್ ಜಾಗದಲ್ಲಿ ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಇದೆ, ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಕ್ಲಿಯರ್? ಅದನ್ನ ಇಲ್ಲಿ ಬರೀರಿ, ಪ್ಲಸ್ ಸೀಕೆಂಟ್ ಎಕ್ಸ್ ಇಂಟು, ಕ್ಲಿಯರ್? ಮತ್ತೆ ಅಗೈನ್ ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಫಂಕ್ಷನ್ ಇದೆ, ಮತ್ತೆ ಅಗೈನ್ ನಾವು ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಟ್ಯಾನ್ ಎಕ್ಸನ್ನು ಡಿಫ್ರೆನ್ಶಿಯೇಟ್ ಮಾಡಿ ಏನಾಗುತ್ತೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಅಗೈನ್ ಸೀಕೆಂಟ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿ, ಸೊ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಸೊ ಅದನ್ನ ಇಲ್ಲಿ ಬರೀರಿ. ಇಷ್ಟು ಅರ್ಥ ಆಗ್ತಿದೆಯಲ್ಲ? ಸೊ ಅದನ್ನ ಇಲ್ಲಿ ಬರಿತಾ ಇದ್ವಿ. ಟ್ಯಾನ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೀಕೆಂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೆ ಸೈನ್ ಇಂಪಾರ್ಟೆಂಟ್, ಸೀಕೆಂಟ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸ್ ಅಂಡ್ ಟ್ಯಾನ್ ಎಕ್ಸ್ ಆಯಿತು. ಅದನ್ನ ಇಲ್ಲಿ ಬರಿತಾ ಇದ್ವಿ. ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ಇಲ್ಲೇನಿದೆ ಅದನ್ನು ಹಾಗೆ ಬರ್ಕೊಳ್ಳಿ. ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಇಂಟು, ಇಲ್ಲಿ ನೋಡ್ಕೊಳ್ಳಿ, ಇಲ್ಲೂ ಸೀಕೆಂಟ್ ಎಕ್ಸ್ ಇಲ್ಲೂ ಸೀಕೆಂಟ್ ಎಕ್ಸ್. ಸೊ ಸೀಕೆಂಟ್ ಎಕ್ಸನ್ನ ಹೊರಗಡೆ ತೆಗಿಬಿಡಿ, ಕಾಮನ್ ತೆಗಿತೀವಿ. ಸೊ ಇಲ್ಲಿ ಒಂದು ಆದರೆ ಒಂದು ಉಳ್ಕತ್ತು. ಕ್ಲಿಯರ್? ಪ್ಲಸ್ ಇಲ್ಲೂ ಸೀಕೆಂಟ್ ಎಕ್ಸ್ ಆದರೆ ಇನ್ನು ಉಳಿಯೋದು ಟ್ಯಾನ್ ಎಕ್ಸ್. ಓಕೆ, ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಟೆಪ್ ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲೂ ಸೀಕೆಂಟ್ ಎಕ್ಸ್ ಹಾಗೆ ಬರ್ಕೊಳ್ಳಿ, ಇಲ್ಲಿ ಸ್ವಲ್ಪ ರಿಅರೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಟ್ಯಾನ್ ಎಕ್ಸ್ ಬರ್ಕೊಳ್ಳಿ ಪ್ಲಸ್ ಸೀಕೆಂಟ್ ಎಕ್ಸ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೂ ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್, ಇಲ್ಲೂ ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್. ಸೊ ಎರಡೂ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಬೋದು. ಇನ್ನು ಉಳಿಯೋದೇನೋ ದಟ್ ಈಸ್ ಸೀಕೆಂಟ್ ಎಕ್ಸ್, ಒಂದೇ ಉಳಿಯೋದು ಸೀಕೆಂಟ್ ಎಕ್ಸ್. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಸೊ ಆಪ್ಷನ್ ಯಾವುದಿದೆ? ಆಪ್ಷನ್ ಬಿ. ಓಕೆ, ದಟ್ ಈಸ್ ಸೆಕೆಂಡ್ ಒನ್. ಆಪ್ಷನ್ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ಈ ಕ್ವಶನ್ DCT 2018 ಕೇಳಿರೋ ಕ್ವಶನ್.